ಕರ್ಬೇವಿನ ಸೊಪ್ಪಲ್ಲಿ ನೇರಳೆ ಕಾಯಿ ಬಿಟ್ಟದಂತೆ ಈ ಮಾತಾಯಿ ಹೇಳ್ತಾವಳೆ, ಮಾತಾಯಿ ಗಜಲಕ್ಷ್ಮಿ, ವರಲಕ್ಷ್ಮಿ, ಭಾಗ್ಯಲಕ್ಷ್ಮಿ ಹೊಲ್ತಾವು ಸಿಕ್ಕಾಪಟ್ಟೆ ಗೇಮ್ ಯಾವೆ ಅಂತ ಅಂದ್ಬಿಟ್ಟು ಇವತ್ತು ಹೊಲ್ತ ಕೆಳಕ ಬಂದೀವನೆ. ಮಾಮೂಲಿ ಒಂದು 2 ಪಾತಿ ಅಷ್ಟ ನಾನೇ ಎಲ್ಲನೇ ಸೌತೆ ಗಿಡ ಎಲ್ಲನೇ ಕಿತ್ತಾಕ್ಬಿಟ್ಟು ದಾರ ಎಲ್ಲನೂ ಕೂದಾಕ್ಬಿಟ್ಟು ಬಿಟ್ಟಿದ್ದೆ. ಇನ್ನೂ ಹೊಸಿ ದಾರ ಕೂದಾಕೋದು ಮತ್ತು ಸೌತೆ ಗಿಡ ಕೀಳೋದು ಇತ್ತು, ಅದಕ್ಕೋಸ್ಕರ ಇವತ್ತು ಕರ್ಕೊಬಂದಿರೋದು. ಆದರೆ ಸಿಕ್ಕಾಪಟ್ಟೆ ಗಾಳಿ ಬಡ್ತಾ, ಉಪವಾಸದ ಗಾಳಿ, ಪಟಾಪುಡ ಸೀಸನ್ ಬಂತು ಅಂದರೆ ಕಟೆಮೂಲೆ ಗಾಳಿ ಅಂತ ಕರಿತೀವಿ ನಮ್ಮ ಕಡೆ. ಸಿಕ್ಕಾಪಟ್ಟೆ ಗಾಳಿ ಬಡ್ತಾ ಬೀಸ್ತಾ ಇದೆ. ಎಲ್ಲ ನೋಡ್ತಾವಳೆ ಏನು ಮಾಡೋದು, ಹೆಂಗೆ ಎಷ್ಟು ಕೆಲಸ ಕೊಟ್ಟನೋ ಗೊತ್ತಿಲ್ವಲ್ಲಪ್ಪ ಅಂತ ಯೋಚನೆ ಮಾಡ್ತಾವಳೆ. ಈಗ ಕರ್ಕೊಂಡೋಗಿ ಈಗ ಗಿಡ ಎಲ್ಲನ ಕುಯ್ಸಾಕ್ಬೇಕು. ನೋಡಮ್ಮ ಹೊಲ್ತವು ಗೇಮೆ ಮಾಡುವಂಥ ವೀಡಿಯೋ ಮಾಡಿ ಅಣ್ಣ ಅಂತೆಲ್ಲ ಸಿಕ್ಕಾಪಟ್ಟೆ ಕಾಮೆಂಟ್ ಮಾಡ್ತಿದ್ರಲ್ಲ, ಅದಕ್ಕೋಸ್ಕರ ಹೊಲ್ತವ ಹೆಂಗಿದ್ರು ಗೇಮೇನಾರ ಆಗಲಿ ನಾನು ಒಬ್ಬೊಬ್ಬನೇ ಬಂದು ಕಿತ್ತಾಕ್ತಿದ್ದೆ. ಇವತ್ತು ಅವಳನ್ನ ಎಳ್ಕೊಬಂದೀನಿ, ನೀರು ಪಾರು ಎಲ್ಲ ತಗೊಬಂದ್ಬಿಟ್ಟವಳೆ. ಏನಾರ ಸಾಕಾದರೆ ದಾಬಾರದ್ರೆ ಕುಡಿಯೋಕ್ಕೆ ಅಂತ ಅಂದ್ಬಿಟ್ಟು. ಎಷ್ಟು ಗುಂಟೆ ಇದ್ದದ್ಲೆ ನಮ್ಮಲ್ಲ ಇಲ್ಲಿ? ಎಷ್ಟದೇನು ಗೊತ್ತಿಲ್ಲ, ಒಟ್ನಲ್ಲಿ ಬೆಳ್ಕೊಬಂದು ಅಟ್ಟಿಗೆ ಹಾಕೋರು ಮಾತ್ರ ಗೊತ್ತು. ಗಂಟೆ ಕುದಿಯೋ ಬಡ್ಡಿ ಕುಯ್ಯಿ ಒಂದೊಂದು ಹಿಡ್ಕೊಂಡು ಕುಯ್ಯಕ್ಕೆ ನೋಡು. ಎಲ್ಲ ಒಮ್ಮೆಗೆ ಹಿಡ್ಕೊಂಡು ಕುಯ್ಬೇಕು, ಒಂದು 4 ಒಂದೊಂದ್ಸಲ. ಅಲ್ಲಿ ದಾರ ಗೀರ ಕುದಾಕ್ಬಿಟ್ಟು ಈ ದಾರ ಕುದಾಕ್ಬಿಟ್ಟು ಬೇಕಾರೆ ಇದನ್ನು ಕುದಾಕ್ಬಿಡ್ತಿದ್ವಿ ಅಂತೇಳಿ ನೀನು. ಕುಯ್ಯಕ್ಕೆ ಬರೀಕಿಲ್ಲ ಅಂತಂದ್ರೆ ಕಲಿಬೇಕು ಬರೀ. ಹೋಗ್ವೆ. ಕಲ್ತಿದ್ರೆಲ್ಲ ಕಲಿಬೇಕನ್ನೋ ಆಸಕ್ತಿ ಇದ್ರೆ ಕಣ. ಕುಡ್ಲು ಹಿಡ್ದಿರೋ ಚಂದ ನೋಡು. ಓದ್ಬೇಕಾದ್ರೆ ಇನ್ನು ಪೆನ್ ಯಾವ ಮಾಡ್ತಲ್ಲಿ ಹಿಡ್ದಿದ್ದೋ ಕುಡ್ಲನ್ನ ಈ ಮಾಡ್ತಲ್ಲಿ ಹಿಡಿತಿದ್ದೆ. ನೀನು 6 ವರ್ಷ ಆದ್ಮೇಲೆ ತಿರ್ಕ ನೋಡಿದ್ದೀವಿ ಹೊಲ್ತಕ್ಕೆ. ಅದು ಯಾವಾಗ 4 ಸಲ ಬಂದಿದೆಯಾ 2 ಸಲ ಬಂದಿದೆಯಾ ಹೊಲ್ತಕ್ಕೆ? ಮನೇಲಿ ಆಯ್ತದ. ಏನು ಮಾಡಿ ನೀನ್ ತಾನೆ 50 ಜನ ಕಡ್ಗೆ ಮಾಡ್ಬೇಕು. ಮಾಡ್ತೀರಿ. ಈಗ ದಾರ ಕೂದಾಕ್ಬಿಟ್ಟು ಇನ್ನೇನು ಮಾಡ್ಬೇಕು? ಈ ಗದ್ದೆಯ ಹೆಂಗ್ ರೆಡಿ ಮಾಡ್ಬೇಕು? ಹಿಂಗೆ ಈ ಕಸಿನೊಳಿಕೆ ತಂದು ನೆಟ್ಬಿಡದ ಏನಾರ? ಕಿತ್ತಾಕ್ಬೇಕು ಎತ್ತಾಕ್ಬೇಕು. ನೋಡ ದಾರ ಏನಾರ ಮೂಟೆ ಗೀಟೆ ಕಟ್ಟಕ್ಕಾದವ ಹೆಂಗೆ? ಕೂದಾಕ್ತಾರವು. ಎಲ್ಲ ನಿನ್ನಂಗೆ ಕೂದ್ರೆ ಇನ್ನು 4 ದಿನ ಆದ್ರೂ ಆಯ್ಕಿಲ್ವೇನೋ. ನಾನು 2 ಗಂಟೆ ಟೈಮ್ಗೆ ಇಡೀ 3 ಗದ್ದೆನೂ ಬರೀ ಅವು 2 ಗಂಟೆ ಟೈಮಿಗೆ ಎಲ್ಲನೂ ಒಬ್ಬನೇ ಕೂದಾಕಿವ್ನಿ. ಅದೇ ನಿನ್ನಂಗೆ ಕೂದ್ರೆ 4 ದಿನ ಆದ್ರೂ ಆಯ್ಕಿಲ್ವೇನೋ. ಹಂಗೆ 4-5 ಹಿಡ್ಕೊಂಡು ಬರ ಕುಯ್ಕೊ ಹೋಯ್ತಾ ಇರ್ಬೇಕು. ಇನ್ನೇನು ಇನ್ನೆತ್ಕವು. ಕೈ ಕೆರ್ಕೊಬಿಟ್ಟು ಕೈಯ ಕುಡ್ಲಿ ಹರಿಕಿಲ್ ಬಾ. ಅಯ್ಯೋ ಪಾಪ ಹೋಗತ್ತಾಗೆ. ಅಲ್ಲ ಕುಯ್ಯಕ್ಕೆ ಬರೀಕಿಲ್ಲ ಅಂತ ಅಂದಿಲ್ಲ, ಅದೇನೋ ಕೆಳಗೆ ಬಿದ್ರು ಮೀಸೆ ಮುಂಡಂಗಿಲ್ಲ ಅಂತ ಏನೋ ನಮ್ಗೆ ಹೇಳ್ತಾರಲ್ಲ ಗಾದಿ ಹಂಗಾಯ್ತು. ಕುಡ್ಲಿ ಹರಿಕಿಲ್ವಂತೆ. ಅಲ್ಲ 1.5 ಸಾವಿರ ಕೊಟ್ಟು ಕುಡ್ಲು ತಗೊಂಡಿವ್ನಿ 5 ಕುಡ್ಲಿ ಹರಿಕಿಲ್ವಂತೆ. ಹೊಸ ಕುಡ್ಲು ಹಿಡ್ದಿರೋ ಚಂದ ನೋಡು, ಹಿಡ್ದಿರೋ ಚಂದ ಬಾ ಕುಡ್ಲ. ಇಡೀ ಎಲ್ಲಿರೋದು ಅದು? ಚೂಪಾಗಿರೋದು ಎಲ್ಲಿರೋದು? ಓ ಹಿಂಗೆ ನಮ್ಮೂರವರು ಮಾಮೂಲಿ ಕೆಲ್ಸಕ್ಕೆ ಹೋಯ್ತಾರಲ್ಲ ಹಂಗೆ ಹೋಗು. ಎಷ್ಟು ಕೊಟ್ಟಾರೋ ದಿನ ಕೇಳ? 400 ರೂಪಾಯಿ ಕೊಡ್ತಾರೆ ಕಣ್ ಹೋಗು. ಹಿಂಗೆ ನಿಂತಿದ್ದೆ, ಹಿಂಗೆ ದಾರ ಕೂದಾಕಂದು ದಾರ ಹಾಕಂದು ಬಂದ್ರೆ ಸಾಕು ತರಕಾರಿ ಗಿಡಕ್ಕೆ. 400 ರೂಪಾಯಿ ಕೊಡ್ತಾರೆ. ಹೆಂಗೋ 400 ಹತ್ಲ 4 ಸಾವಿರ 8 ಸಾವಿರ 12,000 ರೂಪಾಯಿ ತಿಂಗಳಿಗೆ 12,000 ರೂಪಾಯಿ ಆಯ್ತದೆ. ನಾಳೆಯಿಂದ ಹೋಗು ಬೈಕ್ಳಿಗೆ. ಅಷ್ಟೊತ್ತಿಗೆ ಎದ್ದು ನಾಷ್ಟ ಮಾಡಿಬಿಟ್ಟು ಹೋಗ್ಬೇಕು. ನಾನು ರೆಡಿ ಮಾಡಿ ಕಳಿಸ್ತೀನಿ. ನೀನು ಹೋಗು ಕೂಲಿಗೆ ಹೋಗು. ದಿನ 400 ರೂಪಾಯಿ ಬಂದರೆ ಎಷ್ಟು ಆಸೆ? ನನ್ನ ಕಟ್ಕೊಂಡ್ಮೇಲೆ ಶ್ರೀಮಂತರ ಕಟ್ಕೊಂಡ್ರೆ ಏನೂ ಕಷ್ಟ ಇಲ್ಲ. ಹಿಂಗೆ ಹೊಲ್ತಾಗ ಗೇಮೆ ಮಾಡೋರು ಕಟ್ಕೊಂಡ್ರೆ ಕಷ್ಟವಾ? 1-2 ಕೋಟಿ ಕೊಟ್ಟು ಮಾಡೋರು ಸಿಟಿಲಿರೋರಿಗೆ ನಿಮ್ಮಪ್ಪ ತಿಂದಾಕಂದು ಕುತ್ಕೋಬೋದಾಯ್ತು. ಹಂಗಾರೆ ಏನು ಕೋಟಿ ಮಡಗಿರೋರೆಲ್ಲ ಹಂಗೆ ತಿನ್ಕೊಂಡು ಅಟ್ಟಿಲ್ಲ ಕೂತವ್ರೆ, ಏನು ಗೇಮೆ ಮಾಡಿಕ್ಕಿಲ್ಲ. ಅದೇ ಎಲ್ಗೂ ಒಯ್ಕಿಲ್ಲ. ಅದೇ ನಿನ್ನಂಗೆ ಸೋಂಬೇರಿಗಳು ಕೂತಿರ್ತಾರೇನೋ. ಬುದ್ಧಿವಂತರಾದರೆ ಮನೆಯಲ್ಲೇ ಕೂತ್ಕೊ ಬಿಸ್ನೆಸ್ ಮಾಡ್ತಾರೆ. ಬರೀ ಲ್ಯಾಪ್ಟಾಪ್ ಮಾಡಿಕಂದು ಸಂಪಾದನೆ ಮಾಡ್ತಾ ಇರ್ತಾರೆ.
ಏನಾರ ಎಸ್ಟೇಟು ಅವ್ರು ಏನೇನೋ ಕೆಲಸಗಳಿರ್ತಾವೆ ಮಾಡ್ತಾ ಇರ್ತಾರೆ. ನಿನ್ನಂಗೆ ಬರೀ ಕುತ್ಕೋಬೇಕು ಅನ್ಕಂದಾರ ಶ್ರೀಮಂತರು. ಕೂತ್ಕೊಂಡ್ರೆ ಶ್ರೀಮಂತರ ಐಕಿಲ್ಲ, ಗೈತಾ ಇರಬೇಕು, ದುಡಿತಾ ಇದ್ರೆ ಶ್ರೀಮಂತರಾಗೋದು. ಆಳಕಾಳು ಮುಡಿಕೊಂಡಿದ್ರು. ಅವ್ರಿಗೂ ಗೇಮ್ ಇರ್ತವೆ, ಅವ್ರ ಹತ್ರ ಸಾವಿರಾಳು ಗೇಮೇ ಮಾಡ್ತಾ ಇದ್ರು. ಈಗ ನಾವು ಒಂದು 10 ಜನ ಆಳು ಕರ್ಕೊಬತ್ತೀವಿ ಅಂತಂದ್ರೆ ನಮ್ಗೇನು ಗೇಮ್ ಇರಿಕಿಲ್ವಾ? ಹಂಗಿರ್ತವೆ ಅವ್ರಿಗೂ. ಹೇಳ್ತಾರೆ ಕುಯ್ಯ ಚಂದ ನೋಡು, ಕುಯ್ಯ ಚಂದ ಬಾ. ಹಂಗೆ ದಾರನ ಕೊಚ್ಬಿಡ್ದೆ. ಏನು ಮಾಡಿ ನೀನು ಬಂಡವಾಳ ಹಾಕಿದೆಯಲ್ಲ, ಕೊಚ್ಬಿಡ್ತಿದ್ದಿ. ಬಂಡವಾಳ ಹಾಕಂದು ನಾನಲ್ವಾ? ಜೀವಮಾನದಲ್ಲಿ ಇವತ್ತೇ ಫಸ್ಟ್ ಏನೋ ದಾರ ಕೊಯ್ತಾರ ಅದಕ್ಕನ. ನೋಡು ಇಲ್ಲೆಲ್ಲ ಬಿದ್ದವೆ. ನಾನು ಈಗ ಹೇಳಲಿಲ್ಲ, ಅವಾಗ ಕುಯ್ಸು ಅಂತ ಹೇಳಿದ್ದು. ಗಿಡ ಎಲ್ಲ ಒಣಗಿ ನಿಂತಿದಾಗಲ್ಲ, ಹಸಿರಿದ್ದಾಗ್ಲೇ ಬಿಟ್ಬಿಟ್ಟೆ ಸೌತೆಕಾಯ. ಈಗ ಒಣಗೋಗಿರವ ಕಿತ್ಕೊಂಡಿ ಕುಳೆಕಾಯಿ ತಿನ್ಬೇಕಾ ನಾನು? ಒಂದೊಂದ್ ಅವಲ್ಲ ಹಸಿರುಗಾಯಿ ಅಲ್ಲಿ. ಉಪ್ಪು ಖಾರ ತಿನ್ನಕ್ಕೆ ಗಿಡ ಹಸಿರಾಗಿದ್ರೆ ಈಗ 1 kg ಚಿಲ್ಲಿ ಪೌಡರ್ ತಗೊಂಬಂದಿದ್ನಲ್ಲ, 4 ಪ್ಯಾಕೆಟ್ ಉಪ್ಪು ತಗೊಂಬಂದಿದ್ನಲ್ಲ. ಹೇಳಕ್ ನೀನ್ ಹಾಕ್ಬೇಕು ಕಂದ್ ಬಾ. ತಿನ್ನಿಕ್ಕಿಲ್ವಾ? ಬೇಡವಾ? ವೇಸ್ಟ್ ಆಗೋದು ಬಲ್ಲೆ ಅವು. ನೀನ್ ಈಗಲ್ಲ ಆಗಿಂದ ವೇಸ್ಟ್ ಮಾಡ್ದವೆ ಅನಿಸ್ಲಿಲ್ಲ. ಯಾರ್ದು ಕಬ್ಬು? ಯಾವುದು ಕೆಳಗಿರೋದು? ನಮ್ದೇ ಅಂದಲ್ಲ. ನಿನಗೆ ಗೊತ್ತಿಲ್ಲ? ನನಗೆ ಸರಿಯಾಗಿ ಗೊತ್ತಿಲ್ಲ. ಈ ಹೊಲ್ತಕ್ಕೆ 2 ದಪ್ಪ ಬಂದಿದ್ದಾನೇನೋ ಅಷ್ಟೇ. 7 ವರ್ಷಕ್ಕೆ 2 ದಪ್ಪ. ಇದು 3ನೇ ದಪ್ಪ ಅನ್ಕೋ. ಅದೇ ಸೌದೆ ತಕ್ಕ ಈಗ ಬಂದಿದ್ವಲ್ಲ. ಅದ್ಯಾರು ಹಳ್ಳಿ ಐಕ್ಳಿಗೆ ಹೆಣ್ಣು ಕೊಟ್ರೆ ಹಂಗ್ ಮಾಡಿಸ್ಬಿಡ್ತಾರೆ, ಗೇಮೆ ಹಿಂಗ್ ಮಾಡಿಸ್ಬಿಡ್ತಾರೆ. ಅಯ್ಯೋ ನನ್ನ ಮಗಳ ಕರ್ರಗ್ ಮಾಡ್ಬಿಡ್ತಾರೆ, ಒಣಗಿಸ್ಬಿಡ್ತಾರೆ, ಹಿಟ್ಟೊತ್ಕ ಬಾ ಅಂತಾರೆ, ಆಳೋತ್ಕ ಬಾ ಅಂತಾರೆ, ಮೂಳೋತ್ಕ ಬಾ ಅಂತಾರೆ. ಅಯ್ಯೋ ನನ್ನ ಮಗಳು ನಮ್ಮಂಗ್ ಕಷ್ಟ ಪಡೋದ್ ಬೇಡ, ನೆಳ್ಳಲ್ಲಿರ್ಲಿ ಅಂತ ಅಂತಾರೆ. ನಿನ್ನ ಅದೇಂಗೆ ನಾನು ಮಡಿಕೊಂಡ್ ಮತ್ತೆ ಅಂದ್ರೆ ನಾವು ಐಕ್ಳು ದಡ್ಡವಾಗಂಡ್ ಬಿಡ್ತಿದ್ದಿ, ಆಮೇಲೆ ನೀನು ಗೇಯಿಸ್ತಿದ್ದಿ ಕಂತ. ಎಲ್ಲ ಹಂಗೆ ಎಳ್ಳಲ್ಲೇ ಕುತ್ಕ ತಿನ್ಬೇಕು ಅಂತಂದ್ರೆ ಕುತ್ಕ ತಿನ್ನಕ್ಕೆ ಬೆಳೆದಾಕರೆ ಯಾರು? ನೀನಿಲ್ವಾ? ಬೆಳೆ ಮಾಡಿದ್ರೆ 20 ಲಕ್ಷ ದುಡ್ಡು ಮಾಡ್ಬೋದು, ಮನೆ ಗ್ರೂಪ್ ರೇಸ ಮಾಡ್ಬೋದು. ನೋಡ್ಲೆ ಯಾವ ಬೆಳೆ ಮಾಡೋದು? ನನಗ್ ಗೊತ್ತಿಲ್ಲ ಯಾವ ಬೆಳೆ ಅಂತ. ಹೇಳಲೆ ಯಾವ್ದು ಅಂದಾಜಲ್ಲಾರ ಹೇಳಲೆ ಯಾವ ಬೆಳೆ ಮಾಡೋದು? ನಾವೇನು ಗದೆ ಕೆಲಸ ಮಾಡವ ನಾವು 7ಕ್ಕೆ? ಎಲ್ಲ ದೇಶದಲ್ಲಿರೋ ಸೀಮೆಲ್ ಇಲ್ದೇ ಇರೋ ಮಾತಾಡಕಾಯ್ತದೆ. ಮೈಸೂರ್ಗೂ ಬೆಂಗಳೂರಿಗೂ ಮಾತು ಬಿಡಕಾಯ್ತದೆ. ಕೊನೆ ಒಳಗೆ ನಾನೇನ್ ಮುದ್ದೆ ಕಟ್ಟಿಗಿಲ್ಲ, ಬಟ್ಟೆ ಒಗಿಕಿಲ್ವಾ, ತಿಕ್ಕಬ ತೊಳಿಕಿಲ್ವಾ, ಮಕ್ಕಳು ತೊಳಿಕಿಲ್ವಾ ಐಕ್ಳಿಗೆ. ಇನ್ನೇನು ಹಂಗೆ ಅದದ ಮನೆ ಒಳಗೆ. ಅದಕ್ಕೆ ಯಾವ ಬೆಳೆ ಮಾಡಿದ್ರೆ ದುಡ್ಡಾದದು ಹೇಳು ಒಂದ್ ಸ್ವಲ್ಪ. ಅದು ಗೊತ್ತಿಲ್ಲ, ಅದು ಇದು ಗೊತ್ತು. ಗೊತ್ತಿಲ್ಲ. ಹೊರ್ಗಡೆ ಹೋಗ ನೀನು ವಿಚಾರ್ಸನ್ ನೀನು. ನಾನಾ ಹಟ್ಟಿಲ್ ಕೂತಿರೋ ನಾವು. ಅದೇ ಅತ್ತ ಕೊಡು, ಇತ್ತ ಕೊಡು, ಆಳ್ತ ಕೊಡು, ಮೂಟ ಕೊಡು ಅಂತ ಕಾಯ್ತದೆ. ದುಡ್ಡು ಯಾತ್ರ ಬಂದದು? ನೀನೇ ದುಡಿತೀಯಲ್ಲ. ಈಗೇನೋ ಹಾಕ್ಬೇಕು ಅಂತಿದೀಯಲ್ಲ. ಏನ್ ಹಾಕಿದ್ರೆ ಆದದು ಅಂತ ಹೇಳುವಂತಾರದು. ಅದೇ ನೀನೇನೋ ಟೊಮೊಟೊ ಹಾಕ್ತೀನಿ ಅಂದೆ. ಟೊಮೊಟೊಗೆ ಎಷ್ಟು ಸಾವಿರ ಬೇಕು ಇದಕ್ಕೆ? ನನ್ಗೇನು ಗೊತ್ತು? ಅಂದಾಜು ಹೇಳು. ನನಗೆ ಗೊತ್ತಿಲ್ಲವಾ. ನಾನು ಹಾಕಿದ್ದಾನ ಬೆಳೆಯ, ನೀನ್ ತಾನೇ ಮಾಡೋನು ಬೆಳೆಯ. ಒಂದು ಅಂದಾಜು? ಎಷ್ಟು ಸಾವಿರ ಬೇಕಾದದು? 20 ಕುಂಟೆಗೆ ಬೆಳೆ ಮಾಡಬೇಕು ಅಂದ್ರೆ ಟೊಮೊಟೊ ಎಷ್ಟು ಬೇಕಾದದ್ದು ದುಡ್ಡು? ಒಂದು 5 ಸಾವಿರ ಬೇಕಾದೇನೋ ಹಂಗಾರೆ. 5 ಸಾವಿರ? ಅದೇ ನಿಮ್ ಮೇಕಪ್ ಹೋಗ್ತಾರ ಆಯ್ತದ ಅಷ್ಟೇ. 5 ಸಾವಿರ ನಿಮ್ ಮೇಕಪ್ ಮಾಡ್ಕೊಂಡಂಗೆ ಅನ್ಕೊಬಿಟ್ಟಿದ್ದೀರ ಹೊಲ್ತವು. ನನ್ ಮೇಕಪ್ ಏನು 5 ಸಾವಿರಕ್ಕಿಂತ ಮಾಡ್ಕೊಂಡನ. ಅದೇ ಸೀರೆಗೆ ತೆಗೆದುಕೊಡು, ಒಂದು 5 ಸಾವಿರ ಕೊಟ್ಟು. ಒಂದು 5 ಸಾವಿರ ಸೀರೆ ತಗೊಡು. 5 ಸಾವಿರ ರೂಪಾಯಿದ? ಇವು 5 ಸಾವಿರಕ್ಕೆ ಎಷ್ಟು 3 ಸೀರೆ ಬರ್ತವೆ. 1,5 ಸಾವಿರ 1,5 ಸಾವಿರ. 5 ಸಾವಿರ ಇಲ್ದಾರ 10 ಸಾವಿರನೇ ಕೊಟ್ಟನು. ಬೆಳೆಯ ನೆಟ್ಟಿ, ಕಳೆಯ ತೆಗದಿ, ಔಷಧಿಯ ಹೊಡೆದಿ, ಬೆಳೆ ತೆಗಿ ಸಂಪಾದನೆ ಮಾಡು. 5 ಸಾವಿರ ಇಲ್ಲ ಅಂದ್ರೆ 10 ಸಾವಿರನೇ ಕೊಟ್ಟಿ ತಗೊಟ್ಟನು. ಅಪ್ಪ ಮನೇಲೂ ಮಾಡಿ ಇಲ್ಲೂ ಮಾಡೋಣ ನಾನು. ನೋಡ್ ಮತ್ತೆ ನಿನ್ ಲೆಕ್ಕಾಚಾರವ. ನೀವ್ ಮಾಡ್ಕ ಬಾ, ನಾನು ಮನೇಲಿ ಮಾಡ್ಕೊಡಿಕಿವ ನಿಮ್ಗೆ ಅಡ್ಗೆಯ. ನೀನ್ ಗದ್ದೆಲ್ ಗೈ ಅಟ್ಟಿಲ್ ಏನ್ಗೆದಿ ನೀನು? ಬಟ್ಟೆ ಬೆಳಗವು, ಒರ್ಸೋದು ಗುಡ್ಸೋದು. ನೀನೇ ಬಂದು ಮಾಡ್ಕೊಟ್ಟಿಯಾ? ಏನೋ ಒಂದು ಚೋರ್ಗೆ ನೀರು ಹಿಡ್ದಿಯಾ? ಹಿಡಿಯೋಳು ನಾನು. ಬಟ್ಟೆ ಬಿಚ್ಚ ಹಾಕೋದು ಮಾತ್ರ ಇವನು ಒಗೆಯೋದು ನಾನು. ಮತ್ತೆ ಇನ್ನೇನು ಅವತ್ತಾರ ಸಂಡೆ ಆದ್ರೂ ಕೆಲಸ ಮುಗಿಕಿಲ್ಲ ನಮ್ಗೆ.
ಟಿವಿ ಮುಂದ್ಗಡೆ ಕೂತ್ಕೊಂಡ್ರೆ ಮುಗ್ದಾಯ್ತು ನಿಮ್ ಕೆಲಸ. 10 ನಿಮಿಷವಾ? ಅನ್ನ ಇನ್ನೇನು 2 ಗಂಟೆ ಟೈಮ್ ಬೇಕು ಅನ್ನ ಮಾಡಕ್ಕೆ. ಇನ್ ಬೇರೆ ಕೆಲಸ ಒರ್ಸೋದು ಗುಡ್ಸೋದು. ಆ ಕುಕ್ಕರ್ ಬೇರೆ ಸುರಿತಾ ಕೂತದೆ, ದಿವಸ ಒರೆಸ್ಬೇಕು ಗ್ಯಾಸ್. ಆಗ 2 ದಿನಕ್ಕೊಂದಪ್ಪ ಒರೆಸ್ಕೊತಿದೆ ಗ್ಯಾಸ, ಈಗ ದಿವಸ ಒರೆಸ್ಬೇಕು. ನೇವಾಗಿ ಅಂದ್ರೆ ಬತ್ತಿತ್ತು, ಅದ್ರ ವಿಸಲ್ ಇಲ್ಲ ಕಣ, ಅದ್ರ ವಿಸಲು ನಾವ್ ಹೆಂಗ್ ದಬಾಕವು ಬರೀ 2 ಸಾಲ ಕಳೆ ಕಿತ್ಬಿಟ್ಟು ಆಲೆ ಆಯ್ತಾ ಇಲ್ಲ ಅಂತೀಯ. ಇಡೀ ಜಮೀನೆಲ್ಲ ಗೇಮೆ ಮಾಡ್ಬೇಕು, ಮನೆಯವ್ರು ಸಾಕ್ಬೇಕು, ಸಂಪಾದನೆ ಮಾಡ್ಬೇಕು ಅಂತಂದ್ರೆ ನಾವೆಷ್ಟು ತಲೆ ಕೆಡ್ಸ್ಕೊಂಡವು. ಸಾಕಾಗ ಗಟ್ಟಿಗೆ ಬಂದ್ರು ಆ ಕ್ವಾಟ್ಲೆ ಈ ಕ್ವಾಟ್ಲೆ ಅದರ್ದ ಇದರ್ದ ಅಂತ ಕೆಣಿಕ ಪಣಿಕಂದ್ ಬೇರೆ ಮಾತಾಡೋದು, ಜಗಳ ತೆಗಿಸೋದು. ಇಲ್ಲಿ ಎಷ್ಟು ಸಾಕಾಗಿ ಬಂದವ್ರೆ. ಏನಿಲ್ಲ, ಏನು ನಮಗೆ ಕಬ್ಬಣ ಹಾಕ್ಸ್ಕೊಬಿಟ್ಟಿವೆ. ನಾವು ಮನ್ಸ್ರ ನಿನ್ನಂಗೆ ಕಬ್ಬಣ ನಮಗೆಲ್ಲ ಕೈ ಕಾಲೆಲ್ಲ ಕಬ್ಬಣದವು ನಮಗೆ. ಭಾರಿ ಡಿಫ್ರೆನ್ಸ್ ಅದೇ. ಅದೇ ಡಿಫ್ರೆನ್ಸ್ ಅದೇ. ಮಾತಲ್ಲಿ ಮೈಸೂರು ಬೊಂಬಾಯಿ. ಶಕ್ತಿಲಿ ಮಾತ್ರ ಅದೇ ಡಿಫ್ರೆನ್ಸು. ಜಗಳ ಆಡಕ್ಕೆ ಬಿಡು, ವರ್ಷೆ ಮಾತಾಡಕ್ಕೆ ಬಿಡು. ಎಷ್ಟು ಗುಂಟೆ ಜಮೀನು ಇರೋದು ಇಲ್ಲಿ ನಮ್ಮದು ಗೊತ್ತಿಲ್ವಾ? 1 ಎಕರೆಗೆ ಎಷ್ಟು ಗುಂಟೆ? ಅದು ಗೊತ್ತಿಲ್ಲ. ನಿನ್ನಂಗೆ ಗೊತ್ತಿಲ್ಲದೆ ಇರೋರು ತುಂಬ ಜನ ಅವರೇ ಅಲ್ವಾ? ಅದೇ ಲಿಪ್ಸ್ಟಿಕ್ಕು ಎಷ್ಟು ರೂಪಾಯಿ? ಲಿಪ್ಸ್ಟಿಕ್ ಎಷ್ಟು ರೂಪಾಯಿಲೆ? ನೀನು ತಗೊಂಡೇ ಇಲ್ವಾ? ಲಿಪ್ಪಮ್ 20 ರೂಪಾಯಿ ಅಂತೆ. ಜಮೀನ್ ಬಗ್ಗೆ ಗೊತ್ತಿಲ್ಲ. ಉಗುರು ಬಣ್ಣ ಎಷ್ಟು? ಉಗುರು ಬಣ್ಣನು 20 ರೂಪಾಯಾ? ಅದೇನೋ ಕಿವಿಗೆ ಪವಿಗೆ ನೆತಾಕತ್ತಿರಲ್ಲ, ಅವೆಷ್ಟು? 250, 350, 150. ಅವು ಬಟ್ಟೆ ಲೆಕ್ಕ ಕೇಳಿ ಬೇಕಾರೆ, ಉಗುರು ಬಣ್ಣ ಲೆಕ್ಕ ಕೇಳಿ, ಲಿಪ್ಟಿಕ್ಕು ಕಿವಿಗೆ ನೆತಾಕಳವು, ಪವಿಗೆ ನೆತಾಕಳವು, ಇವು ಲೆಕ್ಕ ಕೇಳಿ ಎಲ್ಲ ಚೆನ್ನಾಗಿ ಗೊತ್ತಾಯ್ತದೆ. ಅದೇ ಜಮೀನು ಈ ಹೊಲ್ದ ಹೆಸ್ರೇನೋ? ಈ ಹೊಲ್ದ ಹೆಸ್ರೇನೋ? ಕಲ್ಲೋಲ. ಯಾರು ನಿಮ್ಮ ಅಪ್ಪ ಇಟ್ಟಿದ್ನ ಕಲ್ಲೋಲ ಅಂತ ಹೆಸರ? ಕುಯ್ ಮಾತಾಡ್ತಾ ನಿಂತ್ಕೊಬೇಡ ಕುಯ್. ಇದು ಅನುಗ್ನಲ್ಲ. ಹೊಲ್ದ ಹೆಸರು ಗೊತ್ತಿರಕಿಲ್ಲ, ಎಷ್ಟು ಕುಂಟೆ ಅದೇ ಅಂತ ಗೊತ್ತಿರಕಿಲ್ಲ, 1 ಎಕರೆಗೆ ಎಷ್ಟು ಕುಂಟೆ ಅಂತ ಗೊತ್ತಿರಕಿಲ್ಲ. ಕಲ್ಲೋಲ್ ತಗೋ ಎಳ್ಕ ಹೋಯ್ತೀನಿ ಒಂದಿನ. ಕಲ್ಲೋಲ್ ತಗೋ ಎಳ್ಕ ಹೋಯ್ತೀನಿ ಕಣ. ಕುಯ್ ಅಲ್ಲ, 1 ಎಕರೆಗೆ 40 ಕುಂಟೆ. ಇಲ್ಲಿ ಎಷ್ಟು ಕುಂಟೆ ಇದ್ದದ್ದು ಜಮೀನು ನಮ್ಮದು ಗೊತ್ತಿಲ್ಲ. ಅದು 31 ಕುಂಟೆ ಇದೆ. ಅದು ಗೊತ್ತಿಲ್ಲ. ಬಾಳೆ ಗಿಡ ನಮ್ದ ಅಂತ ಕೇಳ್ತಾಳೆ. ಬಾಳೆ ಗಿಡವ? ಅದೇ ಬಾಳೆಗೊನೆ ಎಟ್ಟಿ ಕಡ್ಕ ಬತ್ತೀನಿಲ್ಲ, ಅವಾಗ ಮಾತ್ರ ಗೊತ್ತು ನಮ್ದು ಅಂತ. ಅದು ಎಲ್ಲಿ ನೆಟ್ಟವ್ರೆ, ಎಲ್ಲಿ ಎತ್ತ ಏನು ಅಂತ. ಅಲ್ಲೊಂದು ನೆಟ್ಟಿದ? ಯಾವಾಗ ನೆಟ್ಟಿದೆ? ಕಬ್ಬು ನೆಟ್ಟಿದಾಗ? ಓ ನೋಡಿ, ಇವೆಲ್ಲನೇ ಹೊರೆ ಕಟ್ಕೊಂಡ್ ತಗೋದಿಯ? ಹಳೆ ಒಲೆಗಾಯ್ತದೆ. ನಮ್ಮ ಹೊಲ ಬಂದು ಇಲ್ಲಿಂದ 2 ಕಿಲೋಮೀಟ್ರು ಊರು. ಈ ಹೊಲ್ತವಿಂದ ಊರಿರೋದು 2 ಕಿಲೋಮೀಟ್ರು. ಅಲ್ಲೊಂದು ಊರು ಕಾಣ್ತಾ ಇರ್ಬೇಕು ನಿಮಗೆ, ತೋರ್ತೀನಿ ನೋಡಿ. ಇಲ್ಲೊಂದು ಊರು ಕಾಣ್ತಲ್ಲ, ಇದು ಬಿಲ್ಲೆನಹಳ್ಳಿ ಅಂತ ಅಂದ್ಬಿಟ್ಟು ಈ ಊರ ಹೆಸರು. ಇಲ್ಲಿ ಕಾಣ್ತಾ ಇರೋ ಊರು ಬಿಲ್ಲೆನಹಳ್ಳಿ. ಇದರಿಂದ 1 ಕಿಲೋಮೀಟ್ರ್ ನಮ್ಮೂರು. ಆ ಬಿಲ್ಲೆನಹಳ್ಳಿಯಿಂದ ಈ ಹೊಲ ಬಂದು ಈಗ ಇಲ್ಲಿ ದಾರ ಕುಯ್ತಾ ಇರೋದು 1 ಕಿಲೋಮೀಟ್ರು, 2 ಕಿಲೋಮೀಟ್ರು ಹೊಲ. ಇದು ದೂರ ಅನುಗ್ನೋಲ ಅಂತ ಅಂದ್ಬಿಟ್ಟು ನಮ್ಮದು. ಒಬ್ಬೊಬ್ಳು ಬರೀಕಿಲ್ವಂತೆ, ಭಯ ಆಗ್ಬಿಟ್ಟದಂತೆ. ಇಲ್ಲ, ಅವತ್ತಿನ ಕಾಲದಲ್ಲೆಲ್ಲ ಬತ್ತಿರ್ನಿಲ್ಲ, ಹೊಲ್ತಕ್ಕೆಲ್ಲ ಇಟ್ಟು ಹೊತ್ಕೊ ಬತ್ತಿರ್ನಿಲ್ಲ. ಅವ್ರು ಹೆಂಗೆ ಬತ್ತಿದ್ರು? ಅವರು ನಡ್ಕಂದೆ ಬತ್ತಿದ್ದು. ಇಲ್ಲಿಂದ ಹೂ ಬೆಳ್ಕಂದು ತಲೆ ಮೇಲೆ ಹೂವಿನ ಬುತ್ತಿಯ ಹೊತ್ಕೊ ಹೋಯ್ತಿದ್ದು. 2 ಕಿಲೋಮೀಟ್ರು 50 kg ಬರೋ ಹೂವ ಇಲ್ಲಿಂದ ತಲೆ ಮೇಲೆ ಹೊತ್ಕೊ ಹೋಯ್ತಿದ್ದು. ಈಗೆಲ್ಲ ಸೈಕಲ್ಲು ಕೂಟ್ರು ಅನ್ಕಂಡು ಕೂಟ್ರಲ್ಲಿ ಎರ್ಕೊ ಹೋಗೋದು, ಹಾಗೆಲ್ಲ ಹಂಗೆ. ಜೈಮನ ಇಲ್ಲ ಅಂತಂದ್ರೆ ಅವ್ರು ತಿನ್ನುವಂಗೆ ಅಲ್ವಾ ಈಗ ತಿಂತಾರದುವೆ. ಜೈಮನ ಅಲ್ಲ, ಸೋಂಬೇರಿ ಏನು. ಒಂದು ಸಾಲ್ಗೆಯ ಹಿಂಗೆ ಹೊಲ್ತಾವು ನಾವೆಲ್ಲ ಹಿಂಗೆ ಗಡ್ಡೆಗಳು ಗೇಮೆ ಮಾಡ್ಬೇಕಂತಂದ್ರೆ ಎಷ್ಟು ಕಷ್ಟ ಇದ್ದದು ಮತ್ತೆ. ನಮ್ಗೇನು ಇಲ್ಲ. ನಿಮಗೆ ಮಾತ್ರ ಕಷ್ಟ ಪಾಪ. ನಿಮಗೆ ಹೊಸಿ ಕಷ್ಟ ಅಲ್ಲ ಪಾಪ. ನಮಗೆ ಒಂಚೂರು ಕಷ್ಟ ಇಲ್ಲ ಗಂಡ ಐಕ್ಳಿಗೆ. ನಿಮಗೆ ಏನು ಮಾಡಿರಿ ಪಾಪ, ಯೋಚನೆ ಮಾಡ್ತೀರಿ ಜೀವನದ ಬಗ್ಗೆ. ಹೊಸಿ ಯೋಚನೆ ಮಾಡಿಕಿಲ್ಲ, ಬರೀ ಸೌಂದರ್ಯದ ಬಗ್ಗೆ, ಬ್ಯೂಟಿ ಬಗ್ಗೆ ಯೋಚನೆ ಮಾಡೋದೆ ನಿಮ್ಮ ಲೈಫು ಮುಗ್ದೋಯ್ತದೆ. ಬರೀ ಸೌಂದರ್ಯದ ಬಗ್ಗೆ, ಬ್ಯೂಟಿ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಜೀವಮಾನ ಕಳೆದೋಯ್ತದೆ ಕಣ. ಅಯ್ಯೋ
ಓ ಅದೇನೂ ಇಲ್ಲ. ಅಯ್ಯೋ ಅದೇನೂ ಇಲ್ಲ, ಬೇಕಾರೆ ರೆಡಿಯಾಗಿ ಕೂತ್ಕೊಬಿಡ್ತೀರಿ ರೆಡಿಯಾಗಿ ಕಣ. ಹಾಂ ನೋಡಿಲಿ ಇವಾಕರು ಹೆಂಗೆ ಕಬ್ಬು ಕಡಿತಾ ಇದಾರು ಅಂತ. ಹಾಂ ಹಸ್ಲು ಬಿಸ್ಲು ಏನು ನೋಡ್ದೆಯಾ ಯಾವಾಗ್ಲೂ ಕಬ್ಬು ಕಡ್ಕಂದು. ಹಾಂ ನಡ್ಕಂದು ಒಬ್ಳೆ ಬರೀಕಿಲ್ವಂತೆ, ಕಷ್ಟ ಬಂತ ಅವಳಿಗೆ. ಕೂಟ್ರಲ್ಲಿ ಕರ್ಕೊಬರ್ಬೇಕಂತೆ, ಕೂಟ್ರಲ್ಲಿ. ಹಾಂ ಹಾಂ ನಡ್ಕಂದೆ. ಅದೇ ಇವಳು ಹೇಳಿದ್ಲು ಅಂತ ಅಂದ್ಬಿಟ್ಟು ಸ್ಕೂಟ್ರ್ ನಿಲ್ಸ್ಬಿಟ್ಟು ಕೂಟ್ರಲ್ಲಿ ನಡ್ಕೊಬರ್ಬೇಕು, ಕೂಟ್ರ್ ಅಟ್ಟಿ ತಗೊಂಡು ನಿಲ್ಸ್ಬಿಟ್ಟು ನಡ್ಕೊಬರ್ಬೇಕು. ಹಾಂ ಓಹೋ ಹಾಂ ಹಾಂ ನೀನು ಬರಕ್ಕೆ ಆಯ್ಕಿಲ್ಲ ನಡ್ಕಂದೆ. ಹಾಂ ಅಯ್ಯೋ ದೂರದಿಂದ ಬಾ. ಹಾಂ ಅಲ್ಲ ನಿನ್ನ ಹೊಲ್ತಕ್ಕೆ ಕೂತ್ಕೊಳಕ ಕರ್ಕ ಬಂದದ್ದು. 4 ಸಾಲ ಕಡೆಗೆ ಸುಸ್ತಾಕೋದ್ರೆ ಹೆಂಗ್ಲೆ? ಇನ್ನು 3 ಗದ್ದೆಯ ಬಲ್ಲೆ. ಆ ಪೈಪಿಂದ ಮೇಕೊಂದು ಇದೊಂದು, ಆಮೇಲೆ ಇದೊಂದು, ಇನ್ನು ಈ ಹೊಲ ಎಲ್ಲ ನಾಶ ಮಾಡೋದಕ್ಕೆ ಇನ್ನು ಹೊಸಿ. ಹಾಂ ದಿನ ಆಳ ಕೇಳಿ ಕೇಳಿ ನಾಳೆಗೆ ಬರ್ತೀನಿ ನಾಡ್ದು ಬರ್ತೀನಿ ಅಂತ ಅನ್ನೋರು. ದಾರ ಹಾಕ್ಸೋಕ್ಕೆ 4-5 ಸಾವಿರ ಖರ್ಚು ಮಾಡಿದೆ. ಈಗ ಒಬ್ಬನೇ ಕೂದಾಕಿನಿ ಎಲ್ಲ ಇವಳು ಬಂದು ಈಗ ಒಂದು 4 ಸಾಲ ಕೂದಾಕವಳೆ. 2 ಸಾಲ ಕಳೆಕಿತ್ಲು, ಹಾಲೇ ಸುಸ್ತಾಯ್ತು. 4 ಸಾಲ ಯಾರೋ ಕಾಣ್ದಂಗೆ ದಬ್ಬಾಕ್ಬಿಟ್ಟಿದ್ಯಾ 4 ಸಾಲ. ಹಾಂ ಇನ್ನು ಈ ಗದ್ದೆ 2 ಗದ್ದೆ ಕ್ಲೀನ್ ಮಾಡ್ಬಿಟ್ಟು ಹೋಗ್ಬೇಕು ಇವತ್ತು. ಇಲ್ಲಿ ನೋಡು ಹೆಂಗೆ ಕಿತ್ತಾಕಿದ್ದನು ನಾನು. ಇವೆರಡು ಗದ್ದೆ ಹೆಂಗೆ ನೀಟಾಗಿ ಕಾಣ್ತದವು ನೋಡು. ಇನ್ನು ಹತ್ತಾಗೆಲ್ಲ ಕಾಡ್ದವನ ಅದೇ ಇವೆರಡು ಪಟ ಹೆಂಗೆ ನೀಟಾಗಿ ಕಾಣ್ತದವು. ನಾಳಿಕೆ ಇವತ್ತು ದಬ್ಬಾಕುದ್ದೆ ನೀನು ಬರೀ 4 ಸಾಲ್ಗೆ ಹಿಂಗೆ 4 ಸಾಲ ಕೀಳ್ತಾದ್ರೆ ಇನ್ನೂ 4 ತಿಂಗಳು ಇದನ್ನೇ ಹಸ ಮಾಡೋದಾಯ್ತದಲ್ಲ. ಇನ್ನು ಬೇರೆ ಬೆಳೆ ಮಾಡೋದು ಇನ್ನು 4 ತಿಂಗಳ ಗಂಟ ಹಿಂಗೆ ಬಿದ್ದಿರಲ್ಲ. ಈ ದಡಿಯೆಲ್ಲ ಇದಾಗೋಯ್ತವೆ ಈಗ. ಆಮೇಲೆ ಮಣ್ಣು ತಿನ್ಕೋತವೆ. ಹಾಂ ಬಿದೋದ್ರು ಬಿದೋಯ್ತವೆ. ತಂತಿ ಎಲ್ಲ ಲೂಸಾಗೋಯ್ತದೆ. ಹಾಂ ಆಲೆ ಅಲ್ಲಿ ಬೆಳ್ಳುಳ್ಳಿ ದಬ್ಬಾಕಕ್ಕೆ ಹೋಗಮ್ಮ ಅಂತೀಯಲ್ಲ, ಇಲ್ಲಿ ದಬ್ಬಾಕಕ್ಕೆ ಆಗ್ನಿಲ್ಲ ಇನ್ನೂ ಆಗಲೇ. ಆ ಟೈಮಲ್ಲಿ ನೆಡ್ಮ ಏನು ಇವತ್ತೇ ನೆಡಬೇಕು ಅಂತೇನಿಲ್ಲ. ಇನ್ನೂ 4 ದಿನ ಲೇಟ್ ಆದರೂ ಏನೂ ಇಲ್ಲ. 4 ದಿನದೊತ್ತಿಗೆ ಈ ಗದ್ದೆ ಹಾಸಕ್ಕೆ ಹೋದ್ರೆ ಹಿಂಗೆ ಈಗ ಯಾವ್ದಾರ ಬೆಳೆ ಮಾಡಕ್ಕೆ ಸರ ಆಯ್ತದೆ. ನಾಳೆಗೆ ಬಂದು ಏನು ಅದೇ ನಾಳಿಕೆ ಅನ್ನೋದು ಆಳು, ನಾಳೆ ಅನ್ನೋದು ಆಳು. ಇವತ್ತೇ ಮಾಡಬೇಕು. ಓ ಆಲೆ ಹೊಲ್ತಕ್ಕೆ ಬಂದು ಯಾವ ನಾಟಕ ಆಡ್ತಾವಳು ನೋಡಲ್ಲಿ. ಬಾಡ್ ಹಾಕ್ಬಿಡ್ತೀನಿ, ದಬ್ಬ ಹಾಕ್ಬಿಡ್ತೀನಿ, ಎತ್ತು ಹಾಕ್ಬಿಡ್ತೀನಿ, ಹೊಲ್ತಕ್ಕೆ ಕರ್ಕ ನಡಿ ನನ್ನ ಅಂತ ಅಂದ್ಲು. ಆಲೆ ಹೊಲ್ತಕ್ಕೆ ಬಂದು ನಾಟಕ ತೆಗಿತಾವಳೆ. ನಾನು ಬಟ್ಟೆ ಒಗ್ ಸಾಕಾಗ್ಬಿಟ್ಟಿನಿ, ಪಾತ್ರೆ ಬೆಳಗ್ಗೆ ಸಾಕಾಗ್ಬಿಟ್ಟಿನಿ ಅಂತ ಆಲೆ ನಾಟಕ ಹೊಡಿತಾ ಕೂತವಳೆ. ಹಾಂ ಇದೊಂದು ಸಾಲ ಕಿತ್ತರೆ ಇನ್ನು ಹತ್ತ ಕೇಳಾರ ಯಾರು? ಎಲ್ಲ ಕಿತ್ತಿರೋದೆ ಈ ಕಡೆ ಎಲ್ಲ ತೆಳ್ಬೆಳ್ಗಿತ್ತಾಳೆ. ಒಂದು 4 ಅಲ್ಲೊಂದು ಬುಡ ಇಲ್ಲೊಂದು ಬುಡ ಇತ್ತು ಕಿತ್ತಾಕ್ಬಿಟ್ಟು ಆಲೆ ನಾಟಕ ಹೊಡಿತಾ ಇದೆಯಲ್ಲ. ಹಾಂ 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 ಅಲ್ಲಿಂದ ಈಗ ನಾನು ಕೇಳ್ತೀನಿ ನೋಡು ಹೆಂಗೆ ಕಿತ್ತಾಕ್ಬೇಕು ಅಂತ ತೋರ್ತೀನಿ. ಹಂಗೆ ನೀಟಾಗಿ ಕಿತ್ತಾಕುವ ಇಲ್ಲ ಹಿಂಗೆ ಕಡೆಯಾಗಿ ಕಿತ್ಕೊ ಬರೋದು ನೋಡಿನಿ. ಹಿಂಗೆ 2 ಕೈಲಿ ಇಲ್ಲೊಂದು ಹಿಂಗೆ ಕಿತ್ಬಿಟ್ಟೆ ನನ್ನ 4 ಸಾಲ ಕಿತ್ತೆ ಆಗೋಯ್ತು. 2 ಕೈಲು ಕಿತ್ತೀವಿ ನೋಡು. ನನ್ನ ಕೈಯ ಹೆಂಗ್ ಕರ್ಗಾಗಿ ನಿಂತವೆ. ಹಿಂಗೆ ಹಂಗೆ ಕಿತ್ತದ್ದು ಮಣ್ಣ ಒದ್ರಕತಿ ಒದ್ರಬಿಟ್ಟು ಹಾಕಿದ್ರೆ ಕಳೆ ಸಾಯ್ತದೆ. ಮಣ್ಣ ಹಂಗೆ ಹಾಕ್ಬಿಟ್ರೆ ನಾಲ್ಕನೇ ಅಂದ್ರೆ ತಿರ್ಗಾಗ ಹಂಗೆ ಬೇರೆ ಕೊಡ್ತದೆ. ಯಾವಾರ ಹೊಲ್ತಕ್ಕೆ ಹೋಗಿ ಪುಸುಡಿ ಮೇಲೆ ತಿವುದಿ ಹೊಲ್ತಾವ್ ಗೇಮೆ ಮಾಡ್ತಿದ್ರು. ಯಾಕೆ ನಾವು ಮನೇಲೆ ಮಾಡ್ತಿರ್ಲಿಲ್ಲ, ಹೊಲ್ತಕ್ಕೆ ಹೋಗಿ ಮಾಡಂತದೇನು ನಾವು ಏನ್ ಮಾಡಿ ದೊಡ್ಡ ಕುಬೇರನ ಮಗಳು. ಕುಬೇರನ ಮಗಳು ಏನ್ ಮಾಡಿ ಇಲ್ಲ ಕುಡ್ಲೆದ್ಕಬ ಕುಡ್ಲೆಲ್ಲಿ ಇದ್ದದ ಹಂಗೆ ಹಾಕಿ ಅಲ್ಲ ಹಾಕಿ ಇಲ್ಲ ಹಾಕಿಲ್ಲ ಕುಡ್ಲು ಹಟ್ಟಿ ಕುಡ್ಲೆಲ್ಲ ಓದೋ ಹಟ್ಟಿ ಕುಡ್ಲೆಲ್ಲ ಒಮ್ಮೆಗೆ. ನಾನೆಲ್ಲ ಎಲ್ಲ ದಬ್ಬ ಹಾಕ್ಬಿಟ್ಟಾಳೇನೋ ಅನ್ಕೊಂಡಿದ್ದೆ. ಹಾಂ ಅಯ್ಯೋ ಪಾಪ ಏನು ಮಾಡಿ ನೀನು ತಾನೇ 4 ಗದೆ ಕಿತ್ತಾಕಿ ಆಲೆ ಸುಸ್ತಾಗೋಗಿ ನೀರು ಕುಡಿಬೇಕು. ಹೋಗು ಗುಡಗು ಹುಷಾರು. ಹಂಗೆ ಒಂದು 10 ನಿಮಿಷ ಅಲ್ಲೇ ಕೂತಿದ್ದಿ. ಹಾಂ ಅಲ್ಲೇ ಕೂತಿದ್ದಿ. ಆಳು ಕಳೆ ಕೇಳುವಾಗ ಏನಾರ ಕೆಲಸ ಮಾಡುವಾಗ ಇದು ಮಾಡ್ತಾರಲ್ಲ, ಕಲ್ಲು ಪಲ್ಲು ಎಸ್ಕೊಂಡು ಕಳ್ಳಾಟ ಆಡ್ಕೊಂಡು ಇನ್ನಿದ್ದಿ ಕಾಯ್ತಾರಲ್ಲ ಕೆಲವರು. ಒತ್ತು ನೋಡ್ಕೊಂಡು ಮೇಕ್ ನೋಡ್ಕೊಂಡು ಟೈಮ್ ಐತ್ಕಲೆ 4:15 ಆಯ್ತಕಲೆ ಆಲೆ ಒಲೆ ಅಯ್ಯೋ ಯಾಕೆ ಇನ್ನೂ ಕೇಳ್ತಾದಿ ಬಾಲೆ ಅನ್ಕೊಂಡು ಕಳ್ಳಾಟ ಆಡ್ಕೊಂಡು ಎದ್ಬಿಡ್ತಾರಲ್ಲ ಕೆಲವು ಕಳ್ಳಾಳು ಇರ್ತಾರಲ್ಲ. ಹಂಗೆ ನೀನು ದೊಡ್ಡ ಕಳ್ಳಾಟ ಆಡ್ತಾದಿಕನ ಆಲೆ 4 ಸಾಲ ಕಿತ್ಬಿಟ್ಟು ಆಲೆ ನೀರು ಕುಡಿಬೇಕು ಆಯ್ತಾ ಇಲ್ಲ ಅಟ್ಟಿಗೆ ಹೋಗಮ್ಮ ಅನ್ಕಂದೆ. ಹಾಂ ಇಲ್ಲ ಇವಳೇ ಬಂದಿದ್ದಾಳು. ಈ 2 ಗದ್ದೆ ಇಲ್ಲೆಲ್ಲ ಪೂರ್ತಿ ಎಲ್ಲ ದಾರ ಕೂದಾಕಿ ಗಿಡ ಕಿತ್ತಾಕಿ ಒಂದು ಆಳು ಬರ್ನಿಲ್ಲ ಅಂತ ಅಂದ್ರು ಎಲ್ಲ ನಾಶ ಮಾಡಿವ್ನೆಲ್ಲ. ಇನ್ನೇನು ಕಳೆ ಒಂದು ಕಿತ್ತಾಕ್ಬಿಟ್ರೆ ಆಗೋಯ್ತು. ಹಾಂ ಇನ್ನೇನಾರ ಸಸಿ ನೆಡ್ತಾ ಇರ್ಬೋದು.
ಕುಡಿಯ ಬಡ್ಡಿದೆ ಬರೀ ಮಾತೆ ಆ ಕಡೆ ಬಡ್ಡಿದೆ. ತೆನಗಬ್ಬು ಒಳ್ಳೆ ಸಖತ್ತಾಗಿ ಬೆಳೆದವ್ರೆ. ಅಟ್ಕೋದ್ರೆ ಸಾಕು ನಮ್ಮ ಮೈಕ್ಳು ಅಪ್ಪತ್ತಬ್ಬು ಅಂತ ನಮ್ಮ ಕಿರಿಯನಬ್ಬ ಕಬ್ಬ ತಗೊಂಡಾಗಿ ರೂಢಿ ಮಾಡ್ಬಿಟ್ಟೇನೆ. ಅದಕ್ಕೋಸ್ಕರ ಕಬ್ಬು ಅವ್ರಿಗೆ ಮುರ್ಕೊಂಡು ಹೋಯ್ತಾರದು. ಒಂದು ನಾವು ತಿನ್ಕೊಳ್ಳೋದು, ಇನ್ನೊಂದು ಐಕ್ಳಿಗೆ ತಗೊಂಡು ಹೋಗೋದು. ಕಬ್ಬಳೆ ಸಖತ್ತಾಗಿ ಬಂದದೆ. ಕಬ್ಬು ಹಾಕಿದ್ರಂತೂ ಸೂಪರಾಗಿರ್ತದೆ. ಈಗ ಸದ್ಯಕ್ಕೆ ಆಲೆ ಮನೇಲಿ 3100 ನಡೀತಾಯಿತ್ತು. ಈಗ ಸ್ವಲ್ಪ ಕಮ್ಮಿ ಆಗಿರಬೇಕು, 2800 ಅಂತಾದರು. ಇನ್ನೂ ಒಂದು 2 ತಿಂಗಳು ಬೇಕು ನಮ್ಮದು ಕಡಿಸಾಕೋಕ್ಕೆ. ಈಗೆಲ್ಲ ಪೂರ್ತಿ ಕಬ್ಬು ಕಡಿಸೋಕ್ಕಲ್ಲ. ಆಮೇಲೆ ಮಳೆ ಜೊತೆಗೆ ಕಬ್ಬು ಕಡಿಸಾಕೋದು. ಆಲೆ ಮನೆ ಕೊಟ್ಟರೆ ಎಲ್ಲ ಅವ್ರದ್ದೇ. ಮಾಮೂಲಿ ಟನ್ಗೆ ಏನು ಮಾತಾಡಿರ್ತೀವಿ ಆ ರೇಟು ನಮಗೆ ಕೊಡ್ತಾರೆ. ಈಗ ಕೊಟ್ಬಿಡೋದು ಉತ್ತಮ. ಒತ್ತಿನಲ್ಲಿ ಗದ್ದೆ ಎಲ್ಲ ಕಲಸೋಯ್ತವೆ ಕಬ್ಬು ಇರುವಾಗ. ಎಳಬಾದಿ ತಿನ್ಕೊ ಬತ್ತಾವಳೆ. ಆಲೆ ಅಟ್ಟಿ ಕಡಿಕೆ ಓಡಬೇಕು ಅನ್ಕಂಡು ಸಿಕ್ಕಾಬಟ್ಟೆ ಗಾಳಿ ಬಡ್ತಾ ಇದೆ. ಬಿಲ್ಲೇನಹಳ್ಳಿ ಗ್ರಾಮ ನೋಡ್ತಾ ಇದ್ದೀರಲ್ಲ, ಇಲ್ಲಿಂದ 1 ಕಿಲೋಮೀಟ್ರ್ ನಮ್ಮೂರು. ನಲ್ಲಿ ನೀರು ತರೋಕ್ಕೆ, ಫಿಲ್ಟ್ರ್ ನೀರು ತರೋಕ್ಕೆ ಇಲ್ಲಿಗೆ ಬರೋದು ನಾವು. ಇಲ್ಲಿಂದ 1 ಕಿಲೋಮೀಟ್ರ್ ನಮ್ಮೂರು, ಇಲ್ಲಿಂದ 1 ಕಿಲೋಮೀಟ್ರ್ ಹೊಲ್ತಕ್ಕೆ. ಒಟ್ಟು 2 ಕಿಲೋಮೀಟ್ರ್ ಆಯ್ತದೆ ನಮ್ಮ ಊರಿಗೂ ಇಲ್ಲಿಗೂ. ಬಿಲ್ಲೇನಹಳ್ಳಿ ಈಗ ಬಿಟ್ಟು ಇನ್ನಂಥವು ಸೊಪ್ಪು ಕುಯ್ಬೇಕು. ಉಪ್ಸಾರಿಗೆ ಸೊಪ್ಪು ಕುಯ್ಬೇಕು ಅಂತ ಅಂದ್ಬಿಟ್ಟು ಒಯ್ತಾರದು. ಈ ರಸ್ತೆ ಪಕ್ಕದಲ್ಲೂ ನಮ್ಮದು ಕಬ್ಬನ್ ಗದ್ದೆ ಇದೆ. ಒಂದು 15 ಕುಂಟೆ ಈ ರೋಡ್ ಸೈಡಲ್ಲಿ 15 ಕುಂಟೆ, ಮತ್ತು ಈಗ ಅಲ್ಲಿ ದಾರ ಕೂದಾಗ್ತಾ ಒಂದು 15 ಕುಂಟೆ ಕಬ್ಬು, ಇನ್ನು 15 ಕುಂಟೆ ಈಗ ಸೌತೆ ಕೂಳೆ ಆಗಿರುವಂಥದ್ದು. ಇದು ಎರೆಹೊಲ ಈಗ ಒಯ್ತಾ ಇರುವಂಥದ್ದು. ಬೆರಕೆ ಸೊಪ್ಪು ಕುಯ್ಮ ಅಂತ ಅಂದ್ಬಿಟ್ಟು ಸಖತ್ತಾಗಿರ್ತದೆ ಸೊಪ್ಪು ನಾಟಿ. ನಾವೇನು ಅಲ್ಲಿ ಮಾರ್ತಾ ತರ್ತೀವೋ ಅದಕ್ಕಿಂತ ತುಂಬ ಉತ್ತಮವಾಗಿರ್ತದೆ ಮಾತ್ರ ಈ ಸೊಪ್ಪು. ಇದೇವಲ್ಲೇ ಲೊಕನಿವಲ ಗೋಬೆ ಬಡ್ಡಿದೆ. ಲೊಕನಿವಲ ಅಲ್ಲಕನ ಎರೆಬಲ ಅಂತ. ಇಲ್ಲೆಲ್ಲಿದ್ದಾವೆ ನಮ್ಮ ಹೊಲಗಳು? ಎಲ್ಲೆಲ್ಲಿದ್ದಾವೆ? ಕೆಳಗೆ ಎಷ್ಟು ಕುಂಟೆ ಇದ್ದದು? ಕುಂಟೆ ಗೊತ್ತಿಲ್ಲ ಒಟ್ನಲ್ಲಿ ನನಗೆ. ಫಸ್ಟ್ 2 ತವ್ ಇತ್ತು. ಈಗ ಒಂತವ್. ಈಗ ಆಲೆ ಒಂತವ್ ಮಾರೇ ಬಿಟ್ಲು. ಇದಕ್ಕನ ಕಬ್ಬು ನಮ್ದು. ಈ ಕಬ್ಬು ಇನ್ನೆಲ್ಲಿ ನಂಗಿಲ್ಲಿ ಮಾರಿಗೆ ಬಿಟ್ಟಿದೆ. ಮಕ್ಕೇನಂತ ಹೇಳೋಣ ನಿನ್ ಮಕ್ಕೆ. ಹೋಗೋ ಬಾಯಿಲೆ. ಸೊಪ್ಪದೆ ಒಳ್ಳೆ ಚಿಂದಂತ ಸೊಪ್ಪದೆ ಈ ಹೊಲದಲ್ಲಿ ತಕ್ಲಲ್ಲಿ ಪೂರ್ತಿಯ ಮುಚ್ಚು ಬಾಯ. ಇದೊಂದು ಗದ್ದೆ ಕಣ ನಮ್ದು. ಕುಯ್ಯಿ ಒಳ್ಳೆ ಸೊಪ್ಪು ಕುಯ್ಯಿ, ಮನ್ಸರು ತಿನ್ನೋದು ಕುಯ್ಯಿ. ಆಮೇಲೆ ಯಾವ್ದಾರ ಎಮ್ಮೆದನ ಆಡೋ ಕುರಿ ಕುಯ್ಯೋದಿಲ್ಲ ಅಂತ ಕೂದ್ಬಿಟ್ಟು ತಿನ್ನೋದ ಏನ. ಕವರ್ ತರ್ನಿಲ್ಲ ಅಂದ್ರೆ ಏನು, ಒಂದೊಂದು ಇಡಿ ಕುಯ್ಕೋ, ಒಂದೊಂದು ಇಡಿ ಕೈ ಕುಯ್ಕೋ. ಇಲ್ಲಿ ಟವಲ್ ಇಲ್ವಾ? ಇನ್ನೇನು ಮಾಡಿ? ಅವೆಲ್ಲ ಗ್ಯಾನ್ ಇದ್ದಿರೆ ಒತ್ಕೊ ಬರ್ಬೇ ನೀನು. ಗ್ಯಾನ್ ಎಲ್ಲಿದ್ದದ್ ನಿನ್ಗೆ? ನೀನು ಗ್ಯಾನ್ ಇರಬೇಕು. ಅಲ್ಲೆಲ್ಲಾರ ಒಂದು 4 ಇಡಿ ಸೊಪ್ಪು ಕುಯ್ಕೋರಮ್ಮ. ಇವತ್ತಿನ ಕತೆ ಆಯ್ತದೆ. ಸೊಪ್ಪು ಸಾರ್ಗೆ ಹಾಕಿದ್ರೆ ಒಂದು ಇದನ್ನ ಕತೆ ಆಯ್ತು ಅಂತ. ಅಯ್ಯೋ ಬಡ್ಡಿದೆ ಅದು. ತಿನ್ನೋ ಸೊಪ್ಪೇನೋ ಅದು. ನಿನ್ಗೇನೋ ಬಂದಿರೋದು ಒಂದು ಸೊಪ್ಪು ಕುಯ್ಯಕ್ಕೂ ಬರೀಕಿಲ್ವಲ್ಲ ನಿನ್ಗೆ. ಅಣ್ಣೆ ಸೊಪ್ಪು ಅದು. ಕನ್ನೆ ಸೊಪ್ಪು ಅಣ್ಣೆ ಸೊಪ್ಪು ಬೇರೆ, ಇದೇ ಬೇರೆ. ಅಣ್ಣೆ ಸೊಪ್ಪು ಇನ್ನೊಂಥರ ಬೇರೆ ಅದೇ ಇದು. ಕುಯ್ಯಿ ಅದು ಎಂತೆಂಥ ಸೊಪ್ಪು ಕುದಿ. ಆಮೇಲೆ ಯಾವ್ದಾರ ವಿಷಕಾರಿ ಸೊಪ್ಪು ಇರ್ತವೆ ಅಂಥವೇನಾರ ಕೂದ್ಗಿದ್ದು ಬಿಟ್ಟು ನೋಡಿ. ಈ ಹೊಲದಲ್ಲೆಲ್ಲ ಅವೇ ಹುಡಿಕ ಪಡಿಕನ್ ಕುಯ್ಬೇಕು. ಇಷ್ಟು ಅಗಳದಲ್ಲೆಲ್ಲ ಅದೇ ಒಂದು 25 ಕುಂಟೆ 30 ಕುಂಟೆ ಬರ್ತದೆ ನೋಡು. ಒಂದು ಬೇಕಾರೆ ಒಂದು ವಾರ 15 ದಿನಕ್ಕಾಗುವಷ್ಟು ಸೊಪ್ಪು ಕುಯ್ಬೋದು. ಅಷ್ಟು ಸೊಪ್ಪದೆ ಹುಡಿಕಂಗೆ ಕುಯ್ಯಿ. ಅದು ಗೊತ್ತಿಲ್ವಾ? ಇರ್ಕೋ ಬಿಡು ಸಮೇತ ಅದ. ಅಲ್ಲೇನು ಯೋಚನೆ ಮಾಡ್ತಾವಳೆ ಈಗ. ಈ ಸೊಪ್ಪು ಅಂತ ಬೇರೆ ನಿನಗೆ ತೋರ್ಕೊಡ್ಬೇಕು. ಕೇಳ್ತಿದ್ದಿ ಕಣ. ಎಂತೆಂಥದೋ ಬೇಕಾದ್ರೆ ಕಿತ್ತು ಬಿಡ್ತಿದ್ದಿ ಕಣ. ಏನೂ ಐಕಿಲ್ಲ ತಿನ್ನು ಅಂತ ಬೇಯಿಸಿ ಹಾಕೊಡೆ ಬಿಡ್ತಿದ್ದಿ ಬೇಕನೆ. ಇನ್ನೇನೋ ಸೊಪ್ಪು ಅಂತ ಬಿಂದು ಕುಯ್ಕೊಬಂದು ಕೊಡ್ಬೇಕು ನೀನು ಕಟ್ಕೊಂಡಿ. ನಾನು ನೋಡಿಲ್ಲಿ ಒಂದು ಪರಂಗಿ ಸಸಿ ಅದೇ ಬೇಕಾದ್ರೆ ಅದನ್ನ ಕಿತ್ತು ಬಿಡ್ತಿದ್ಯೇನೋ. ಅದು ಕಣ್ಣು ಕಾಣ್ತಾ ಇಲ್ಲ ಬಿಡು ನಿನಗೆ. ಪರಂಗಿ ಸಸಿ ನಮೆ ಆಯ್ತು ಕುಯ್ಯಿ. ಏನು ಸಸಿ? ಗೂ ಬಡ್ಡಿದೆ. ಅಲ್ಲಿ ಇಲ್ವೇನೋ ಇದು ಪರಂಗಿ ಸಸಿ ಅಲ್ವಾ ಇದು? ನೀನೇನು ಕಂಡಿಡ್ದೆ? ಲೋಕನಿ ಅದೇ ಬೇಕಾರೆ ತೊಳಿ. ಮಣ್ಣು ಜಾಸ್ತಿ ಆದ್ರೆ ಮನೇಲಿ ತೊಳ್ಕೊಳ ತಗೋ. ಬೋಸಿ ಬೇಡವಾ ಹಾಕೋಕೆ? ಇದು ಕಜ್ಬಿಟ್ಟು ಎತ್ಬಿಟ್ಟಿಯಾ? ತಿರ್ಗಾ ಅತ್ತಗೆ ಹೋಯ್ತಾ ಇದ್ದೀನಿ ನೀನು ಮುಂಗಿಡ್ತಕ್ಕೆ. ಔಷಧಿ ಹೊಡೆದು ಬಿಟ್ಟಿದ್ದಾರೆ ಒಂದು ನನಗೆ ಹೇಳ್ತಿ. ನಮ್ಗೇನು ಗೊತ್ತು? ನಾವೇನು ಔಷಧಿ ಹೊಡ್ಯಕ್ಕೆ ಹೋದವ? ಒಡೆಯನ್ ನಿನಗೆ ಗೊತ್ತು, ನನಗೇನು ಗೊತ್ತು?
ಆ ಸೊಪ್ಪ ಎಂತೆಂಥದೋ ಕೂದ್ಬಿಟ್ಟಳು ಅಂತ ಭಯ ಬೇರೆ, ಅದು ಬೇರೆ ಮೇಕೆ ಗ್ರಾಚಾರ ಅಂತ ಅಂದ್ಬಿಟ್ಟು ಅದು ಹೇಳ್ಕೊಡ್ಬೇಕು, ಇಂಥ ಸೊಪ್ಪನ್ನ ಕುಯ್ಬೇಕು ಅಂತ. ಒಟ್ಟಿನಲ್ಲಿ ಮಸಪ್ಗೆ ಉಪ್ಸಾರಿಗೆ ಆಗುವಷ್ಟು ಸೊಪ್ಪು ಸಿಕ್ತು ಇಷ್ಟು ಅಗಳಬಲ್ದಲ್ಲಿ ಕೂದು. ಅದು ಒಂದು ಕವರ್ನೂ ತಂದಿಲ್ಲ, ನಾನು ಟವಲ್ ಇಸ್ಕೊಂಡು ಸೊಪ್ಪು ಕಟ್ಕೊಂಡವಳೆ. ಅದು ಎಂತೆಂಥ ಸೊಪ್ಪು ಕೂದಿದ್ದಾಳೆ ಕಾಣೆ ಅಟ್ಟಿಲಿ. ಈಗ ನಾನು ಹೋಗಿ ಸೋಸುವಾಗ ನಾನು ಹೋಗಿ ಇದು ನೋಡಬೇಕು ಎಂತೆಂಥ ಕಾಡ್ಜವನ ಪಾಡ್ಜವನ ಎಲ್ಲ ಕೂದ್ಬಿಟ್ಟಿರ್ತಾಳೆ ಬೇಕಾರೆ. ಹೆಸರು ಒಂದು ಹೆಸರು ಹೇಳಕ್ ಬರೀಕಿಲ್ಲ. ಅಯ್ಯೋ ಕೀರೆ ಕಿಲ್ಕಿರೆ ಏನಿಲ್ಲ, ನಿಮ್ಮ ಅಪ್ಪ ಮುಂಚೆಲಿ ಇರ್ತಾನೆ ಕೀರೆ ಕಿಲ್ಕಿರೆಯ. ಬೆರಕ್ ಸೊಪ್ಪು ಮಾಮೂಲಿ ಕೊರೆ, ಕನ್ನೆ ಸೊಪ್ಪು, ಅಣ್ಣೆ ಸೊಪ್ಪು, ಇಂಥ ಸೊಪ್ಪು ಇಟ್ಟಿರ್ತವೆ. ಅದನ್ನು ಈಗ ನಾನು ನೀಟಾಗಿ ಅಟಿತಾವು ಸೋಸುವಾಗ ನೋಡಿ ಹಾಕ್ಬೇಕು. ಇಲ್ಲಾಂದ್ರೆ ಕಳೆ ಪಳೆ ಕಳೆನು ಕಳೆ ಪಳೆ ಎಲ್ಲನೇ ಸೋಸ್ ಹಾಕ್ಬಿಡ್ತಾಳೆ ಬೇಕಾರೆ, ಬೇಯಿಸಿ ಹಾಕ್ಬಿಡ್ತಾಳೆ. ನಮ್ಗೇನು ಗೊತ್ತು, ತಿಂದ್ಬಿಡ್ತೀವಿ. ಯಾವ ಕಲ್ಕಂಬ್ರು ಇಲ್ಲ ಕಣ, ಹೋಗು ಅಲ್ಲಿ ಗಿಡ ಇವಾಗ ಚಿಗುರ್ತದೆ. ಕಲ್ಕಂಬ್ರ ಬೇರೆ ಹಳ್ಳಿದವ ಅಲ್ಲಿ ಕಲ್ಕಂಬ್ರ. ಅಂದ್ರೆ ಜಮಾನ್ದಲ್ಲಿ ನಾವು ಕಲ್ಕಂಬ್ರ ಬೆಳಿತಿದ್ದೋ. ಅಂದ್ರೆ ನಾವು ಇಷ್ಟು ಉದ್ದ ಇದ್ದಾಗ ಇಲ್ಲಿ ಕಲ್ಕಂಬ್ರ ಇತ್ತು. ಕಲ್ಕಂಬ್ರ ಹೂವು ಒಂದೊಂದು ಚೌರಿಗೆ ಬಿಡ್ಸವು, ಅದರಲ್ಲೇ ಜೀವನ ನಡೀತಿತ್ತು. ಆಗ ಸಿಡ್ದಿ ಪಡ್ದಿ ತೆವ್ರಿ ಮೇಲೆ ಉಟ್ಕೊಂಡಿರೋವು. ಬೇಸಿಗೆ ಕಾಲದಲ್ಲಿ ಒಣಗೋದಂಗೆ ಇರ್ತದೆ, ಮಳೆಗಾಲದಲ್ಲಿ ಚಿಗುರ್ಕೊಂಡು ಹೂ ಬಿಡ್ತದೆ. ಒಂದು 3 ಗಿಡ ಅವೆ ಕಲ್ಕಂಬ್ರ. ಈಗ ಚಿಗುರ್ತದೆ. ಇದಕ್ಕೆ ಅದು ಗೊತ್ತಿಲ್ಲ ಯಾವಾಗ ಹೂ ಬಿಡ್ತದೆ ಯಾವಾಗ ಹೂ ಬಿಡಿಕಿಲ್ಲ ಅಂತಲುವೆ. ಅವಾಗ ಬಿಡ್ತಿದ್ವಲ್ಲ ಅವಾಗ. ಅದು ನಾನು ಬಿಡ್ಸ್ಕೊಬತ್ತಿದ್ದೆ. ಬಿಡ್ಸ್ಕೊಬಂದ್ರೆ ಹೆಂಗೆ ಕಟ್ಕೊಡು, ನೀನೇ ಕಟ್ಟಬೇಕು ಅಂತ ಬೇರೆ ಕೇಳ್ತಿದ್ದು. ಸುಮ್ಮನೆ ಕಟ್ಕೊಂಡಿಲ್ವಾ ಕಟ್ಕೊಡು ಅಂತ. ನಮ್ಮ ಎರೆಹೊಲ ಇದು, ಎರೆಹೊಲ್ದಾಗ ಬಂದವಳೆ. ಎಷ್ಟು ವರ್ಷ ಆಗಿತ್ತು. ಈಗ ಹೂ ಹೊಲಾಡಕ್ಕೆ ಬಂದಿದ್ಲು ಅವರೆಕಾಯಿ ಕುಯ್ಯೋಕ್ಕೆ. ಈಗ ಒಂದು ಸರ್ಪ್ರೈಸ್ ತೋರ್ತೀನಿ ನೋಡು ಇವಳಿಗೆ. ನೋಡಿ ನಿಮ್ಮ ಎಲ್ಲ ಗೊತ್ತಾಗುವಂಗೆ. ಈಗ ಹಳ್ಳಿ ಸೊಸಿ ಏನು ಕಾಣ್ತದೆ ಇದು, ಈ ಹಳ್ಳಿ ಸೊಸಿ ಬೇಡ ಬಿಡಿ, ಬೇಡ ಕಣ್ಬಾ. ಏನೂ ಇಲ್ಲ ಕಣ್ಬಾ, ನಿನಗೆ ಗೊತ್ತಾಯ್ಕಿಲ್ಲ. ಏನೂ ಇಲ್ಲ ಕಣ. ಇಲ್ಲಿ ಯಾವ ಹೂ ಬಿಟ್ಟಿರೋದು? ಈ ತೆವ್ರಿ ಮೇಲೆ ಇದು ಇರೋದು. ಔಷಧಿ ಹೊಡೆದ್ರೆ ಈಗ ಹೂ ಬಿಡೋಕ್ಕಲ್ವಾ ಅದು? ನಾನೇನು ಮನ್ಸ ಅಲ್ವಾ ಹೇಳ್ದವನು, ಮನ್ಸ ಅಲ್ವಾ ಅಂತ. ಅದು ಹೂ ಬಿಟ್ಟಿಲ್ಲ ಅಂತ ಹೇಳಿಲ್ವಾ? ಈಗ ಚಿಗುರ್ತದೆ, ಇಮೇಲೆ ಚಿಗುರಿ ಅದು ಹೂ ಬಿಡೋದಕ್ಕನ. ಸೀಪೆ ಗಿಡ ಹೋಯ್ತು, ಒಮ್ಮೆ ಕಡಿ ಸಾಕ್ಬೇಕು. ಇದನ್ನ ಯಾವಾಗ ಹೂ ಇಲ್ಲ ಏನಿಲ್ಲ. ಕರ್ಬೇವು ಏನಾರ ಫ್ರೈ ಮಾಡ್ಬೇಕಂದ್ರೆ ಇಲ್ಲಿ ಓಡ್ ಬಂದು ಕರ್ಬೇವಿನ ಸೊಪ್ಪು ಕಿತ್ಕೊಬರ್ಬೇಕು. ಚೆನ್ನಾಗ್ಬಿಟ್ಟದೆ. ಕರ್ಬೇವಿನ ಸೊಪ್ಪಲ್ಲಿ ನೇರ್ಲೆಕಾಯಿ ಬಿಟ್ಟದಂತೆ. ಈ ಮಾತಾಯಿ ಹೇಳ್ತಾವಳೆ, ಮಾತಾಯಿ ಗಜಲಕ್ಷ್ಮಿ, ವರಲಕ್ಷ್ಮಿ, ಭಾಗ್ಯಲಕ್ಷ್ಮಿ. ಕರ್ಗೇನು ಅದೇ ಕರ್ಗದೆ. ಇದರಲ್ಲಿ ಈ ಕರ್ಬೇವೊಂದು ಇದರಲ್ಲಿ ನೇರ್ಲೆ ಹಣ್ಬಿಟ್ಟದ ಹೇಳ್ತೀಯಲ್ಲ. ಆದ್ರೂ ಹುಟ್ಟಿದಿ ಪ್ರಪಂಚದಲ್ಲಿ ನಿನ್ನಂಥ ಬುದ್ಧಿವಂತೆಯ ಈ ಪ್ರಪಂಚದಲ್ಲೇ ನಾನು ನೋಡಿಲ್ಲ. ನನಗೇನು ಕಾಣಲಿಲ್ವ ಅಲ್ಲಿ ಕ್ಯಾಮ್ರಾಗೆ ಜೂಮ್ ಮಾಡೀನಿ ಕಣ್ ಬಾ. ಕರ್ಬೇವಿನ ಹಣ್ಣು ಕಣ ಅದು, ಕರ್ಬೇವಿನ ಹಣ್ಣು. ಮಾತಾಯಿಗೆ 2 ಕೈನೂ ಎತ್ತು ಮುಗಿಬೇಕನವ ನಿನಗೆ. ನಡಿ 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 ನಡಿ. ಹಂಗೆ ಕಾಣಿಸೋದು ನಿನಗೆ ಕಣ. ಹಂಗೆ ಕೆಂಪ್ಕೆ ಇರ್ತವೆ. ಅಲ್ಲಿ ಹಳ್ಳ ಸಾಲ ಲೇಖ ಆಗ್ಬೇಕಂದ್ ನಡಿ. ಈಗ ಅದು ಹೂ ಬಿಟ್ಟದೆ. ಬೇಕಾರೆ ಅಲ್ಲಿ ಕರ್ಗೆ ಏನಾರ ಕಲ್ಲು ಪಲ್ಲಿದ್ರೆ ಹಣ್ಣು ಅಂತಲೇ ತಗೊಂಡೋಗಿ ತಿಂದ್ಬಿಟ್ಟಿ ಹೆಂಗೋ ಕಣ. ನಡಿ. ಬುಡ್ದೆ ಏನು ಮಾಡಿ, ಬುಡ್ದೆಯ ಸಾಕ್ತಾವನಿ ಅಲ್ಲ, ಹಂಗೆ ಸಾಕ್ತಾವನಿ ಅಲ್ಲ ಬುಡ್ದೆ ಏನು ಮಾಡಿ. ನಡಿ ಬಡ್ಡಿ, ನಡಿಯೋ ಬಡ್ಡಿ ಕಣ. ಇಲ್ಲ ಕಣ. ಮಾಡಿಕೆ ತಂದು ಎಳಿತಾರ ನಾನು ಕಣ ಮಾಡಿಕಕ್ಕೆ. ಅದು ಏನು ಕಡ್ಡ ಬಿಡ್ಡಿ ಮಾಡಿಕ್ತಿದ್ದಿ ಕಣ. ಏನು ನೀನು ಮಸಾಲ ಆಡಿಸಿ ಹೆಂಗೆ ಬೇಕಂಗೆ ಕಂಡರಟ್ಟಿ ಹೆಂಗೆ ಮಾಡಿ ಚೆನ್ನಾಗಿ. ಕಂಡರಟ್ಟಿದು ಬೆಳಿಗ್ಗೆ 6 ಗಂಟೆಗೆ ಗಮ್ ಅಂತ ಇರ್ತದೆ ಕಣ. ಬಾತ್ ಮಾಡ್ತಾವ್ರೆ, ಚಿತ್ರಾನ್ನ ಮಾಡ್ತಾವ್ರೆ ಅಂತ. ನಮ್ಮ ಮಟ್ಟಿದು ಅಲ್ಲಿ ಮೂಗತ್ರ ತುತ್ತು ತಕೊಂಡೋದ್ರು ಗಮ್ಮ ನಿಕ್ಕಿಲ್ಲ. ಮಟ್ಟಕ್ಕೆ ಮಾಡ್ತಿದ್ದಿ ಕಣ. ಹಂಗಂತ ಹಾಕೋದೇನು ಇರೋದೇ ಹೇಳೋದಕ್ಕಂದು ನಡಿ. ಇಲ್ಲದೆ ಇರೋದೇನು ಹೇಳಿಕಿಲ್ಲ ಕಣ. ಇನ್ನೇನ್ ಮಾಡಿ ಒಟ್ಟ ಸಿತ್ತದಲ್ಲ, ಇನ್ನೇನ್ ಮಾಡಿ ತಿಂದಯ್ಯ? ಬೆಳಗ್ಗೆ ಮಸಾಲೆ ಆಡ್ಸಿದೆ. ಹೊಲ್ತಾವ್ ದಬ್ಬಾಕ್ತೀನಿ ಅಂತ ಬಂದ್ಬಿಟ್ಟು ಇಲ್ಲಿ ಹಿಂಗೆ ತಿರ್ಗಾಡ್ಕೊಂಡು ಹೋಗೋದು. ಕಳೆ ಕಿತ್ತು ಅಲ್ಲಿ ಬಂದು ಸೊಪ್ಪುದು. ಈಗ ಹೋಗ್ಬೇಕು ಮನೆ ಕಡೆಗೆ. ಮಧ್ಯಾಹ್ನ ಆಯ್ತು. ನಡಿ ಆಯ್ತು. ಗಜಲಕ್ಷ್ಮಿ, ಮಹಾಲಕ್ಷ್ಮಿ.
ನಿನ್ ಗದ್ಲಕ್ಷ್ಮಿ ಇದ್ರೆ ಸಿಗ್ತದಿ ನಮ್ಮಪ್ಪ ನಮ್ಮ ಇಟ್ಟಿಲ್ವ ಅಯ್ಯೋ ಆಯ್ತು ನಡಿ ಆಯ್ತು ನೀನ್ ಗದ್ಲಕ್ಷ್ಮಿ ಬೇರೆ ಇಡುವೆ ನನ್ನ ಹೆಸರೇ ಬೇಡ ಅಯ್ಯೋ ಬೇಡ ಬಾ ಮದುವೆ ಎಲ್ಲ ಚೇಂಜ್ ಮಾಡ್ಕೋಬೇಕಾಯ್ತು ಊರ್ವಶಿ ರಂಬೆ ಮೇನಕ್ಕೆ ಅಂತ ಇಡ್ಬೇಕಾಯ್ತಾ ಇದು ಗೊತ್ತಿಲ್ವಾ ಅಯ್ಯೋ ರಾಮ ಇದು ಇದೆಲ್ಲನೇ ತೆಗೆದ್ಬಿಟ್ಟು ಆ ಗರಿ ಎಲ್ಲನೇ ಆ ದಿಂಡದಲ್ಲ ಅದ ಸಣ್ಣ ಸಣ್ಣ ಪೀಸ್ ಮಾಡಿ ತಣ್ಣೀರಲ್ಲಿ 4 ದಿನ ನೆನೆ ಹಾಕ್ಬೇಕು ಅದರಿಂದ ಎತ್ಕೊಂಡು ಬಿಸಿನೀರಲ್ಲಿ 4 ದಿನ ನೆನೆ ಹಾಕ್ಬೇಕು ಆಮೇಲೆ ಮಾಮೂಲಿ ಮಿಕ್ಸಿಲಿ ಆಡಿಸ್ಬಂಗಿಲ್ಲ ಒಳ್ಕಲ್ಲಲ್ಲಿ ಆಡಿಸ್ಬೇಕು ಒಳ್ಕಲ್ಲಲ್ಲಿ ಆಡಿಸ್ಬಿಟ್ಟು ದಿನ ಮಾಮೂಲಿ ಖಾರ ಉಪ್ಸಾರು ಬರೀಕಿಲ್ವಾ ಖಾರ ಹಾಕತ್ತೀವಲ್ಲ ಖಾರದ ಜೊತೆಗೆ ಇದೊಂಚೂರು ಸೈಡ್ಗೆ ಹಾಕಂಡು ತಿಂದರೆ 10 ದಿನಕ್ಕೆ ಕುಬೇರಾಗೋದಾರಂತೆ ಆಯ್ತು ನಡಿ ಈಗ ಹಂಗೆ ಮಾಡಿಕೊಡ್ಬೇಕು ಆಯ್ತು ಮಾಡ್ಕೊಡ್ತೀನಿ ಬಾ